ವೀಕ್ಷಕರ, ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಮರಿಯಮ್ಮನಹಳ್ಳಿ ಪಟ್ಟಣದ ಹಳೆ 6ನೇ ವಾರ್ಡಿನಲ್ಲಿ ಅದ್ದೂರಿಯಾಗಿ ಗಣೇಶ ವಿಸರ್ಜನೆ ಮಾಡಲಾಯಿತು. ಹಳೆ 6ನೇ ವಾರ್ಡಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ಲ ಯುವಕರು ಹಿರಿಯ ಮುಖಂಡರು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಗಣೇಶೋತ್ಸವ ಆಚರಿಸಿದರು. ಆದರೆ ಹಳೆ 6ನೇ ವಾರ್ಡಿನ ಗಣೇಶೋತ್ಸವವು ಕೆಲವು ವಿಶೇಷತೆಗಳಿಂದ ಕೂಡಿರುತ್ತದೆ. ಅದೇನೆಂದರೆ, ಇಲ್ಲಿನ ಯುವಕರು ಮತ್ತು ಮುಖಂಡರು ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನದಿಂದ ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಪಾದಯಾತ್ರೆ ಮೂಲಕ ಪಟ್ಟಣಕ್ಕೆ ಜ್ಯೋತಿಯನ್ನು ತಂದು ವಿಶೇಷ ಪೂಜೆ ನೆರವೇರಿಸಲಾಗುತ್ತದೆ. ತದನಂತರ ಗಣೇಶ ಪ್ರತಿಷ್ಠಾಪನೆಯ ಮೊದಲ ದಿನದಿಂದ ಸತತವಾಗಿ 11ನೇ ದಿವಸದ ತನಕ ವಿಶೇಷ ಪೂಜೆಗಳನ್ನು ಮಾಡಿ ಸಾಯಂಕಾಲ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಡಿಜೆ ಸದ್ದಿನೊಂದಿಗೆ ಮೆರವಣಿಗೆ ಮುಖಾಂತರ ಪಟ್ಟಣದ ಮುಖ್ಯ ರಸ್ತೆ ಮತ್ತು ನಾಣಿಕೇರಿ ವೃತ್ತದಲ್ಲಿ ಸಾವಿರಾರು ಯುವಕರು, ಮಹಿಳೆಯರು ಮತ್ತು ಮಕ್ಕಳು ಕುಣಿದು ಕುಪ್ಪಳಿಸಿ ತದನಂತರ ಗಣೇಶ ಮೂರ್ತಿಯನ್ನು ನದಿಯಲ್ಲಿ ವಿಸರ್ಜನೆ ಮಾಡಲಾಗುತ್ತದೆ. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ನಿವೃತ್ತ RTO ಅಧಿಕಾರಿ ಎಲ್ ಪರಮೇಶ್ವರಪ್ಪ, ಪಟ್ಟಣ ಪಂಚಾಯತಿ ಸದಸ್ಯರಾದ ಎಲ್ ವಸಂತ್, ಎಲ್ ಪರಶುರಾಮ್, ಎಲ್ ನಾಗರಾಜ್, ಎಲ್ ಮಂಜುನಾಥ್, ಬಿ ಆನಂದ, ಮಾಬು ಸುಬಾನಿ, ಬಿ ಉಲಗಪ್ಪ, ಎಲ್ ಚಂದ್ರಶೇಖರ್, ಎಲ್ ಕೃಷ್ಣಪ್ಪ, ಎಂ ದುರ್ಗಪ್ಪ, ಎಲ್ ಹನುಮಂತ, ಎಲ್ ಸೋಮನಾಥ್ ಸೇರಿದಂತೆ ಹಲವಾರು ಮುಂಚೂಣಿ ಹಿರಿಯ ನಾಯಕರು, ಜನಪ್ರತಿನಿಧಿಗಳು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಉಪಸ್ಥಿತರಿದ್ದರು. ವಿಜಯನಗರ ಜಿಲ್ಲಾ ವರದಿಗಾರರು ಹೊನ್ನೂರು ಸ್ವಾಮಿ PH. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು.